ಆ ಸಾದಿಕ್ ಪೈಲ್ಮಾನ್ ಅಲ್ಲಾ ಬಂದು ಹೇಳಿದ್ರು ನಾನು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರು. ಈಗ ವಾಪಸ್ ತಗೊಂಡಿರೋದ್ರಿಂದ ಅಲ್ಲಾನ್ಗೂ ಕೂಡ ಅಪಮಾನ ಮಾಡಿದ್ದಾರೆ. ಅದರಿಂದಾಗಿ ಅವನ್ನೂ ಸಹಿಸ್ಕೊಳ್ಬಾರ್ದು. ಜೊತೆಗೆ ಈ ಕಾಂಗ್ರೆಸ್ನವರು ಅವರನ್ನು ಕರೆದು ತಪ್ಪುದಾರಿ ಗಳಿಸಿದ್ದಾರೆ. ಎಲ್ಲಿ ನೋಡಿದ್ರು BJP ಹೆಸರು ಹೇಳಿ ನಮ್ಮನ್ನು ಇವರು ಧೋಖ ಮಾಡಿದ್ದಾರೆ. ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಮುಸಲ್ಮಾನರು ವೋಟ್ ಹಾಕಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. SDPI ಬೇರೆ ಕ್ಯಾಂಡಿಡೇಟ್ ಇದ್ದಾರೆ. ಈ ನಳ್ಪಾಡ್ ಅವರು ಹೋಗಿದ್ರು ಅಲ್ಲಿ, ಯೂತ್ ಕಾಂಗ್ರೆಸ್ ಅಲ್ಲ ನಳ್ಪಾಡ್ ಅವರು ಹೋಗಿ ಏನ್ರಿ ಟೊಪ್ಪಿ ಹಾಕ್ಕೊಂಡು ದಾಡಿ ಬಿಟ್ಕೊಂಡ್ಬಿಟ್ರೆ ಮುಸಲ್ಮಾನ್ ಆಗ್ಬಿಡಲ್ಲ, ಎಲ್ಲ ಮುಸಲ್ಮಾನರು ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು ಅಂತೇಳಿ ಮುಸಲ್ಮಾನರನ್ನೇ ಬೈದ್ಬಿಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರು ಇನ್ನಷ್ಟು ಕೋಪಗೊಂಡಿದ್ದಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಸೋಲಿಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಅಹಿಂದ ಅಂತ ಭಾಷಣ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅಭ್ಯರ್ಥಿ ಅಹಿಂದ ST ಒಬ್ಬರು ಕೊಟ್ಟಿರ್ತಕ್ಕಂಥದ್ದು. ನಾವು ಒಳ್ಳೆಯ ಕಾರ್ಯಕರ್ತ ಅನ್ನೋದು ಎಲ್ಲ ಮಾತಾಡ್ತಾರೆ. ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ಶ್ರೀನಿವಾಸು ಒಳ್ಳೆಯವನು ಅಂತ. ಅದರಿಂದಾಗಿ ಅವರು ಕ್ಯಾನ್ವಾಸ್ ಮಾಡೋದನ್ನು ಅವಳಿಗೆ ಕಷ್ಟ ಆಗಿದ್ದಾರೆ. ನೀವೇನಾದರೂ ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಲ್ಲ ಅಂದರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರೇ ಧಮಕಿ ಆಗ್ತಾ ಇದ್ದಾರೆ.